ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಯೋಣ, ಅದನ್ನು ಕಲಿಯೋಣ. ಇದು ಇಂಪಾರ್ಟೆಂಟ್. ಇದರಲ್ಲಿ ನಿಮಗೆ ಕ್ವಶನ್ಸ್ ಬರ್ಬೋದು, ಇದು ಸ್ವಲ್ಪ ಟ್ರಿಕಿ ಇರ್ತದ, ಮೈಂಡ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರ್ತದ. ಚೆನ್ನಾಗಿ ನೋಡ್ರಿ, ಚೆನ್ನಾಗಿ ಕಲ್ತ್ಕೊಳ್ರಿ. ಒಂದಿಷ್ಟು ಹೋಮ್ವರ್ಕ್ಗಳನ್ನು ಕೊಡ್ತೀನಿ, ಅವುಗಳನ್ನು ಕೂಡ ಮಾಡ್ರಿ. ಓಕೆ, ನೋಡಿ, ಫಸ್ಟ್ ಕಂಡೀಷನ್ ಏನಂದ್ರೆ, ಒಂದು ಮ್ಯಾಟ್ರಿಕ್ಸ್ ನಿನ್ನ ಹತ್ರ ಇದೆ, ಇನ್ನ ಒಂದು ಮ್ಯಾಟ್ರಿಕ್ಸ್ ನಿನ್ನ ಹತ್ರ ಇದೆ. ಈ ಎರಡು ಮ್ಯಾಟ್ರಿಕ್ಸ್ ಅನ್ನ ನಾನು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗಿದೆ, ಎ ಇಂಟು ಬಿ ಅಂತೇಳಿ. ಮಲ್ಟಿಪ್ಲಿಕೇಶನ್ ಮಾಡಿದ ಮೇಲೆ ನಿನಗೆ ಇನ್ನೊಂದು ಮ್ಯಾಟ್ರಿಕ್ಸ್ ಬರ್ತದೆ, ಅದಕ್ಕೆ ಸಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಂಡರ್ಸ್ಟುಡ? ಒಂದನೇದು ಕಂಡೀಷನ್ ಏನಿರ್ಬೇಕಂದ್ರೆ, ಒಂದನೇ ಮ್ಯಾಟ್ರಿಕ್ಸ್ ಎ ಅಂತಕ್ಕಂಥ ಮ್ಯಾಟ್ರಿಕ್ಸ್ ಅದರದ್ದು ಆರ್ಡರ್ ಎಂ ಇಂಟು ಎನ್ ಇತ್ತಂದರೆ ಬಿ ಅನ್ನುವುದರದ ಮ್ಯಾಟ್ರಿಕ್ಸ್ ಇದು ಎನ್ ಇಂಟು ಪಿ ಇರಬೇಕು ಅಂತ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರ, ಒಂದನೇ ಮ್ಯಾಟ್ರಿಕ್ಸ್ ನಂಬರ್ ಆಫ್ ಕಾಲಮ್ಸ್ಗಳು ಎರಡನೇ ಮ್ಯಾಟ್ರಿಕ್ಸ್ ನಂಬರ್ ಆಫ್ ರೋಸ್ಗಳು ಸಮ ಇರಬೇಕು. ಹಂಗಿದ್ದಾಗ ಮಾತ್ರ ನೀನು ಎ ಅನ್ನ ಬಿ ಅದರ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡಬಹುದು, ಇಲ್ಲ ಅಂದ್ರೆ ನಿನಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಓಕೆನಾ? ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಕ್ಕೆ ಬರಂಗಿಲ್ಲ. ಈ ರೀತಿ ಮಾಡಿದ ಮೇಲೆ ನಿನಗೆ ಸಿ ಅನ್ನುವ ಒಂದು ಮ್ಯಾಟ್ರಿಕ್ಸ್ ಬರ್ತದ. ಆ ಮ್ಯಾಟ್ರಿಕ್ಸ್ ಆರ್ಡರ್ ಹೆಂಗಿರ್ತದ ಅಂದ್ರ, ಉಳಿದಿರ್ತಕ್ಕಂಥದ್ದು ಇಲ್ಲಿ ಎಮ್, ಇಲ್ಲಿಯ ಪಿ, ಇಲ್ಲಿಯ ಎಮ್ ಮತ್ತು ಅಲ್ಲಿಯ ಪಿ ಎರಡು ಸೇರಿ ಆ ಮ್ಯಾಟ್ರಿಕ್ಸ್ ಬರ್ತದ. ಅಂದ್ರೆ ಇದೇನಿತ್ತು, ಎಂ ಕ್ರಾಸ್ ಎನ್ ಇತ್ತು, ಇದು ಎನ್ ಕ್ರಾಸ್ ಪಿ ಇತ್ತು, ಇದು ಎಂ ಕ್ರಾಸ್ ಪಿ ಆಗಿರ್ತದ. ಈ ಕಂಡೀಷನ್ ಅನ್ನು ಅರ್ಥ ಮಾಡ್ಕೊಳ್ಳೋದನ್ನೇ ಬಹಳ ವಜ್ಜ. ಅರ್ಥಾಯ್ತಾ? ಇನ್ನು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನಾವು ಮುಂದಕ್ಕೂ ಇನ್ನೂ ಹೋಗೇ ಇಲ್ಲ ಅಲ್ಲಿಗೆ. ಓಕೆನಾ? ರೈಟ್. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ಇದಕ್ಕೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟು ಬಿಡ್ತೀನಿ ನಿಮಗೆ. ಓಕೆನಾ? ನೋಡೋಣ, ಹೇಳ್ರಿ. ಎ ಅನ್ನುವ ಮ್ಯಾಟ್ರಿಕ್ಸ್ 2 ಕ್ರಾಸ್ 3 ಅದ, ಬಿ ಅನ್ನುವ ಮ್ಯಾಟ್ರಿಕ್ಸ್ ಎ ಕ್ರಾಸ್ 5 ಅದ, ಎ ಕ್ರಾಸ್ 5 ಅದ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಸಿ ಅನ್ನೋ ಮ್ಯಾಟ್ರಿಕ್ಸ್ ಆರ್ಡರ್ ಏನ್ ಬರ್ತದ? ಹಾ, ಈಗ ನಾ ನಿಮ್ಗೆ ಹೇಳ್ತಾ ಇದ್ದೀನಿ, ಮಲ್ಟಿಪ್ಲಿಕೇಶನ್ ಮಾಡಿದರೆ ಅಂತಂದ್ರ ಅರ್ಥ ಮಾಡ್ಲಿಕ್ಕೆ ಬರ್ತ್ ಅರ್ಥ. ಮಾಡ್ಲಿಕ್ಕೆ ಬರ್ತ್ ಅಂದ್ರ ಅರ್ಥ ಇಲ್ಲಿ ಎ ಜಾಗದೊಳಗೆ ಏನ್ ಬರೆದಿದ್ದಾರೆ ಅಂತ ಅರ್ಥ. ನೀನೇ ತಿಳ್ಕೊಬೇಕು, ಎ ಈಕ್ವಲ್ ಟು 3 ಇರಲೇಬೇಕು. ಒಂದನೇ ಕಂಡೀಷನ್. ಎ ಈಕ್ವಲ್ ಟು 3 ಇದ್ದಾಗ ಮಾತ್ರ ಈ ಮಲ್ಟಿಪ್ಲಿಕೇಶನ್ ಮಾಡಕ್ ಬರ್ತ. ಹಂಗಾರ ಸಿ ಮ್ಯಾಟ್ರಿಕ್ಸ್ ಆರ್ಡರ್ ಏನ್ ಬರ್ತದ? 2 ಮತ್ತು 5. ಇಲ್ಲಿ 2 ಮತ್ತು 5 ಇದ್ರದ್ದು ಆರ್ಡರ್ ಆಗಿರ್ತದೆ. ಅಂಡರ್ಸ್ಟುಡಾ? ಓಕೆ. ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ ನೋಡಿ, ಎರಡನೇ ಕ್ವಶನ್ ಕೇಳ್ತೀನಿ ನೋಡಿ, ಬಹಳ ಚೆನ್ನಾಗಿರ್ತದ. ಎ ಅನ್ನುವ ಮ್ಯಾಟ್ರಿಕ್ಸ್ 2 ಕ್ರಾಸ್ 3 ಅದ, ಇದನ್ನು ಬಿ ಅನ್ನುವ ಮ್ಯಾಟ್ರಿಕ್ಸ್ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ, ಅದು 3 ಕ್ರಾಸ್ ಎಕ್ಸ್ ಆಗಿದೆ. ಇದರ ಜೊತೆಗೆ ನಾನು ಒಂದು ಸಿ ಅನ್ನುವ ಮ್ಯಾಟ್ರಿಕ್ಸ್ ಅನ್ನು ಕೂಡಿಸುತ್ತಿದ್ದೇನೆ. ಸಿ ಅನ್ನುವ ಮ್ಯಾಟ್ರಿಕ್ಸ್ ಏನ್ ಮಾಡ್ತಾ ಇದ್ದೀನಿ? ಕೂಡಿಸುತ್ತಿದ್ದೇನೆ. ಇದರದ್ದು ಆರ್ಡರ್ ಎ ಕ್ರಾಸ್ ಬಿ ಆಗಿದೆ. ಇಷ್ಟೆಲ್ಲ ಮಾಡಿದ ಮೇಲೆ ನನಗೆ ಒಂದು ಡಿ ಅನ್ನುವ ಮ್ಯಾಟ್ರಿಕ್ಸ್ ಬರ್ತದ. ಏನ್ ಬರ್ತದ? ಡಿ ಅನ್ನೋ ಮ್ಯಾಟ್ರಿಕ್ಸ್ ಬರ್ತದ. ಅದು ಎಂ ಕ್ರಾಸ್ ಎನ್ ಆಗಿರುತ್ತದೆ. ಹಾಗಾದ್ರೆ ನನಗೆ ನೀವು ಹೇಳಬೇಕು, ಎಕ್ಸ್ ವ್ಯಾಲ್ಯೂ ಏನು, ಎ ವ್ಯಾಲ್ಯೂ ಏನು, ಬಿ ವ್ಯಾಲ್ಯೂ ಏನು, ಮತ್ತು ಎಂ ವ್ಯಾಲ್ಯೂ ಏನು, ಮತ್ತು ಎನ್ ವ್ಯಾಲ್ಯೂ ಏನು ಅಂತ. ಯಾರು ಹೇಳ್ತೀರಪ್ಪ? ನೀವೇ ಹೇಳ್ಕೊಡ್ರಿ. ಓಕೆ, ನೀವು ಹೇಳಿದ ನಂತರ ಕೇಳಂಗಿಲ್ಲ. ರೈಟ್. ಇದನ್ನ ಸ್ವಲ್ಪ ಅನಾಲಿಸಿಸ್ ಮಾಡೋಣ. ಎ ಅನ್ನೋ ಮ್ಯಾಟ್ರಿಕ್ಸ್ ನ ಬಿ ಅನ್ನೋ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಕ್ ಸಾಧ್ಯ ಆಗುತ್ತಾ ಅಂದ್ರೆ ಆಗಕತ್ತದ. ಬಿಕಾಸ್ ಇಲ್ಲಿ 3 ಅದ, ಇಲ್ಲಿ 3 ಅದ, ಇವೆರಡು ಮಲ್ಟಿಪ್ಲಿಕೇಶನ್ ಆಗುತ್ತದ, ಪಾಸಿಬಿಲಿಟಿ ಐತಿ. ಆಯ್ತಾ? ಐತಿ. ಇಲ್ಲಿ ಒಂದು ತಡಿ, ಇದಕ್ಕೊಂದು ಎಕ್ಸಾಂಪಲ್ ತಡಿ. ಎನ್ ನಾನು ನಿನಗೆ 5 ಕೊಡ್ತೀನಿ. ನಾನು ಏನ್ ಕೊಡ್ತೀನಿ? ಎನ್. ಎಂ ಕ್ರಾಸ್ 5 ಇದು. ಎಂ ಕ್ರಾಸ್ 5 ಅಂತ ಬರ್ಕೋ. ಇಲ್ಲಿ ಎನ್ ಬೇಡ, ನಮ್ಗೆ ಎನ್ ಗೊತ್ತೈತಿ. ಓಕೆ, ಈಗ ಇದನ್ನ ಮಲ್ಟಿಪ್ಲಿಕೇಶನ್ ಆಯ್ತಾ? ಆಯ್ತು. ಈಗ ಇದನ್ನ ನಾ ಏನ್ ಮಾಡ್ಬೇಕಂತೆ, ಎ ಮತ್ತು ಬಿ ಜೊತೆಗೆ ಕೂಡಿಸ್ಬೇಕಾದ್ರೆ ಕಂಡೀಷನ್ ಏನೈತಪ್ಪ? ಇಲ್ಲಿ ಬರ್ತಕ್ಕಂತ ಒಂದು ಮ್ಯಾಟ್ರಿಕ್ಸ್ ಏನೈತಲ್ಲ, ಆ ಮ್ಯಾಟ್ರಿಕ್ಸ್ ಯಾವ್ದ್ರದ್ದು ಬರ್ತದ ಆರ್ಡ್ರು? 2 ಕ್ರಾಸ್ ಎಕ್ಸ್ ಬರ್ತದೆ. 2 ಕ್ರಾಸ್ ಎಕ್ಸ್ ಬರ್ತದೆ. ಈ 2 ಕ್ರಾಸ್ ಎಕ್ಸ್ ಅನ್ನ ನೀವು ಸಿ ಎ ಕ್ರಾಸ್ ಬಿ ಜೊತೆಗೆ ಕೂಡಿಸ್ಬೇಕು.
ಕೂಡಿಸೋ ಕಂಡೀಷನ್ ಏನದ, ಇದ್ರದ್ದು ಆರ್ಡರು ಮತ್ತು ಇದರ ಆರ್ಡರ್ ಏನಿರಬೇಕು, ಸೇಮ್ ಇರ್ಬೇಕಂತೈತಿ. ಎರಡರ ಆರ್ಡರ್ ಸೇಮ್ ಇರಬೇಕು ಅಂದ್ರೆ ಅರ್ಥ ಎ ಏನಿರ್ಬೇಕೀಗ 2 ಇರಬೇಕು, ಎಕ್ಸ್ ಏನಿರ್ಬೇಕೀಗ ಬಿ ಇರಬೇಕು. ಎಕ್ಸ್ ಏನಿರಬೇಕು, ಬಿ ಇರಬೇಕು. ಹಾ, ಇಲ್ಲಿ ತನಕ ಬಂದು ನಿಂತಿತ್ತು. ಮಾಡಿದ ಮೇಲೆ ಬರ್ತಕ್ಕಂಥ ಆನ್ಸರ್ ಎರಡನ್ನು ಕೂಡಿಸಿದೆ ಅಂದ್ಮೇಲೆ ಕೂಡಿಸಿದ ಆನ್ಸರ್ ಏನು ಬರ್ತದ, ಸೇಮ ಬರ್ತದಲ್ಲ. ಹಾಗಾದ್ರೆ ಇದು ಎಂ ಕ್ರಾಸ್ 5 ಅದ. ಹಾಗಾದ್ರೆ ಎ ಕ್ರಾಸ್ ಬಿ ಎಂ ಕ್ರಾಸ್ 5 ಈಕ್ವಲ್ ಇರ್ಬೇಕು, ಅಥವಾ 2 ಕ್ರಾಸ್ ಎಕ್ಸ್ ಎಂ ಕ್ರಾಸ್ 5ಗೆ ಈಕ್ವಲ್ ಇರ್ಬೇಕು, ಅಥವಾ ಎ ಕ್ರಾಸ್ ಬಿ ಎಂ ಕ್ರಾಸ್ 5ಗೆ ಈಕ್ವಲ್ ಇರ್ಬೇಕು. ಅಂದ್ರೆ ಎಕ್ಸ್ ವ್ಯಾಲ್ಯೂ 5 ಆಗಿದೆ, ಬಿ ವ್ಯಾಲ್ಯೂ 5 ಆಗಿದೆ. ಹಾಗಾದ್ರೆ ಎಕ್ಸ್ ಈಕ್ವಲ್ ಟು 5, ಬಿ ಈಕ್ವಲ್ ಟು ಕೂಡ 5. ಹಿಂಗಾಯ್ತು. ಈಗ ಅಂದ್ರೆ ನಿಮ್ಗೆ ಎಕ್ಸ್ ವ್ಯಾಲ್ಯೂ ಕೇಳಿದ್ರು, ಎ ವ್ಯಾಲ್ಯೂ ಕೇಳಿದ್ರು, ಬಿ ವ್ಯಾಲ್ಯೂ ಕೇಳಿದ್ರು ಸಿಕ್ತು, ಎಂ ವ್ಯಾಲ್ಯೂ ಕೇಳಿದ್ರು ಸಿಕ್ತು. ಎಂ ವ್ಯಾಲ್ಯೂ ಸಿಕ್ತೇನೋ? ಎಂ ವ್ಯಾಲ್ಯೂ ಸಿಕ್ಕಿಲ್ಲ, ಎಂ ವ್ಯಾಲ್ಯೂ ಸಿಗಂಗಿಲ್ಲ. ತಿಳಿತಾ? ಎಂ ವ್ಯಾಲ್ಯೂ ಸಿಗ್ತೈತೇನೋ? ಸಿಗ್ತದಲ್ಲ, ಎಂ ವ್ಯಾಲ್ಯೂ ಸಿಗ್ತದಲ್ಲ. 2 ಕ್ರಾಸ್ ಎಕ್ಸ್ ಅದ, ಇದು ಈಕ್ವಲ್ ಟು ಎ ಕ್ರಾಸ್ ಬಿ ಅದ. ಹಂಗಾರೆ ಎ ವ್ಯಾಲ್ಯೂ ಏನದ, 2 ಅದ. ಹಂಗಾರೆ ಎ ವ್ಯಾಲ್ಯೂ ಏನಾಯ್ತು, 2 ಅದ. ಇಲ್ಲಿ ಗೊತ್ತದ. ಓಕೆ, ಇವೆರಡನ್ನು ಇಕ್ವೇಟ್ ಮಾಡಿದ್ವಲ್ಲ, ಇಲ್ಲಿ 2 ಕ್ರಾಸ್ ಎಕ್ಸ್ ಅನ್ನು ಎಂ ಕ್ರಾಸ್ 5 ಮಾಡಿದ್ವಿ. ಹಂಗಾರೆ ಎಂ ವ್ಯಾಲ್ಯೂ ಏನದ, 2 ಅದ. ದೇರ್ಫೋರ್ ಎಂ ವ್ಯಾಲ್ಯೂನು ಕೂಡ 2 ಅದ. ತಿಳಿತಾ? ಇನ್ನೂ ಒಮ್ಮೆ ಇದೇ ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೊಳ್ರಿ. ಅರ್ಥ ಮಾಡಿಕೊಂಡು ಮುಂದಿನ ಪ್ರಾಬ್ಲಮ್ಗೆ ಬೇಕಾದ್ರೆ ಹೋಗುವಂತ್ರಿ. ತಿಳಿತಾ? ಇನ್ನೊಮ್ಮೆ ಇದನ್ನ ಪ್ರಾಬ್ಲಮ್ ಅನ್ನ ಬರ್ಕೊಡ್ರಿ. ಬರ್ಕೊತಾಡಿ, ಬರ್ಸ್ತೀನಿ. ಬರ್ಕೊ. ಏನದು, ಎ 2 ಕ್ರಾಸ್ 3 ಅದ, ಇದು ಬಿ 3 ಕ್ರಾಸ್ ಎಕ್ಸ್ ಜೊತೆ ಮಲ್ಟಿಪ್ಲೈ ಆಗಿ ಸಿ ಎ ಕ್ರಾಸ್ ಬಿ ಜೊತೆಗೆ ಕೂಡಿಸಿಕೊಂಡು ಡಿ ಅನ್ನುವ ಉತ್ತರವನ್ನು ಕೊಡ್ತದೆ. ಅದು ಎಂ ಕ್ರಾಸ್ 5 ಅದ. ಹಾಗಾದ್ರೆ ಫೈಂಡ್ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ, ಎಂ ವ್ಯಾಲ್ಯೂ. ಓಕೆ, ದಿಸ್ ವಾಸ್ ಯುವರ್ ಪ್ರಾಬ್ಲಮ್. ಈಗ ನಾನು ವಿಡಿಯೋನ ನೋಡ್ಲಾರ್ದ ಅದೇ ಪ್ರಾಬ್ಲಮ್ ಅನ್ನ ಇನ್ನೊಮ್ಮೆ ಮಾಡ್ರಿ. ಮಾಡಿದ್ರೆ ಬಂದ್ವಾ ಸೇಮ್ ಆನ್ಸರ್? ರೈಟ್. ನೆಕ್ಸ್ಟ್ ಪ್ರಾಬ್ಲಮ್ ತಗೋ. ಎ ಅನ್ನುವ ಮ್ಯಾಟ್ರಿಕ್ಸ್ 5 ಕ್ರಾಸ್ 3 ಅದ. ಬಿ ಅನ್ನುವ ಮ್ಯಾಟ್ರಿಕ್ಸ್, ಅದನ್ನ ಬಿ ಅನ್ನೋ ಮ್ಯಾಟ್ರಿಕ್ಸ್ ಜೊತೆಗೆ ಕೂಡಿಸ್ತೀನಿ ನಾನು. ಏನಂತ, ಇದನ್ನು ಕೂಡಿಸ್ತೀನಿ ಅಂದ್ಮೇಲೆ 5 ಕ್ರಾಸ್ 3ನೇ ಇರಬೇಕಾ? ಕೂಡಿಸಿದೆ. ಬಂದು ಉತ್ತರ ಅದನ್ನ ನಾನು ಡಿ ಅನ್ನೋ ಮ್ಯಾಟ್ರಿಕ್ಸ್ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಡಿ ಅನ್ನೋ ಮ್ಯಾಟ್ರಿಕ್ಸ್ಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಹಾಗಾದರೆ ಡಿ ಅನ್ನೋ ಮ್ಯಾಟ್ರಿಕ್ಸ್ ಇದನ್ನ ಆರ್ಡರ್ ಹಿಂಗದ, ಎಂ ಕ್ರಾಸ್ 3 ಅದ. ಎಂ ಕ್ರಾಸ್ 3 ಅದ. ಈ ರೀತಿ ಮಾಡೋದ್ರಿಂದ ನನಗೆ ಎಕ್ಸ್ ಅನ್ನೋ ಮ್ಯಾಟ್ರಿಕ್ಸ್ ಬರ್ತದ. ಎಕ್ಸ್ ಅನ್ನೋ ಮ್ಯಾಟ್ರಿಕ್ಸ್ ಆರ್ಡರ್ ಎಕ್ಸ್ ಕ್ರಾಸ್ 3 ಅದ. ಎಕ್ಸ್ ಕ್ರಾಸ್ 3 ಅದ. ಹಾಗಾದ್ರೆ ಫೈಂಡ್ ಎಂ ವ್ಯಾಲ್ಯೂ ಮತ್ತು ಎಕ್ಸ್ ವ್ಯಾಲ್ಯೂ. ಫೈಂಡ್ ಎಂ ವ್ಯಾಲ್ಯೂ ಮತ್ತು ಎಕ್ಸ್ ವ್ಯಾಲ್ಯೂ ನೋಡೋಣ. ರೈಟ್, ಬನ್ನಿ. ಇವೆರಡನ್ನು ಕೂಡಿಸಬಹುದಾ? ಹೌದು. 5 ಕ್ರಾಸ್ 3 5 ಕ್ರಾಸ್ 3 ಎರಡನ್ನು ಕೂಡಿಸಬಹುದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವೆರಡನ್ನು ಕೂಡಿಸಿದಾಗ ಆನ್ಸರ್ ಬರಾಕತ್ತದ ನಿಮ್ಗ 5 ಕ್ರಾಸ್ 3ನೇ. ರೈಟ್, 5 ಕ್ರಾಸ್ 3ನೇ ಬಂತು. ಬಟ್ ನಮ್ ಕಂಡೀಷನ್ ಏನದ, ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂದ್ರೆ ಎಂ ಮತ್ತು 3 ಇವೆರಡು ಸಮಾನ ಆಗಿರಬೇಕು. ಹಾಗಾದ್ರೆ ಎಂ ಈಕ್ವಲ್ ಟು ಏನಾಯ್ತಿದು, 3 ಆಗಲೇಬೇಕು. ಬಂದ್ ಬಿಡ್ತಿಲ್ಲಿ ಎಂ ಈಕ್ವಲ್ ಟು 3 ಬರೆದ್ಬಿಟ್ಟೆ. ಹಾಗಾದ್ರೆ ಒಂದು ಮ್ಯಾಟ್ರಿಕ್ಸ್ ಬಾಕ್ಸ್ ಒಳಗಿದ್ದು 5 ಕ್ರಾಸ್ 3 ಅದ, ಹೊರಗಡೆ ಇದ್ದಿದ್ದು 3 ಕ್ರಾಸ್ 3 ಅದ. ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದ ಮೇಲೆ ಆನ್ಸರ್ ಬರ್ತದ. ಮತ್ತೆ ಇವೆರಡು ಕ್ಯಾನ್ಸಲ್ ಆಗಿ 5 ಕ್ರಾಸ್ 3 ಬರ್ತದ. ಹಂಗಾರೆ ಆನ್ಸರ್ ಏನ್ ಬರ್ತದ, ಇದು 5 ಕ್ರಾಸ್ 3 ಬರ್ತದ. ಇವೆರಡನ್ನು ನಾನು ಎಕ್ಸ್ ಗೆ ಈಕ್ವಲ್ ಐತೆ ಅಂತ ಹೇಳ್ಬೇಕಂತ. ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ರಾಸ್ 3 ಐತಿ. ಹಂಗಾರೆ ಎಕ್ಸ್ ವ್ಯಾಲ್ಯೂ ಏನಾಯ್ತು, ಈಗ ಎಕ್ಸ್ ವ್ಯಾಲ್ಯೂ ಏನಾಯ್ತು, 5 ಆಯ್ತು. therefore x equal to 5 value. Understood? Any doubts here? Now ಇಲ್ಲಿ ನಿಮಗೆ ಗೊತ್ತಾಗತ್ತದ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಮತ್ತೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಹೆಂಗ, ಕಂಡೀಷನ್ ಟು ಆಡ್ ಸಬ್ಸ್ಟ್ರಾಕ್ಟ್ ಹೆಂಗಿರ್ತಾವ ಅಂತೇಳಿ ನಿಮಗೆ ಈಗ ಗೊತ್ತಾಗತ್ತದ. ಹೇಳ್ತಾ ಈ ರೀತಿ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನು ತಯಾರು ಮಾಡಿ ಕಳಿಸ್ತೀನಿ, ಅವುಗಳನ್ನ ಪ್ರಾಕ್ಟೀಸ್ ಮಾಡೋಂತ್ರಿ. ರೈಟ್, ಓಕೆ. ಈಗ ನಾನು ನಿಮಗೆ ಆರ್ಡರ್ ಬಗ್ಗೆ ಮಾತ್ರ ಮಾತಾಡಿದೆ ಮಲ್ಟಿಪ್ಲಿಕೇಶನ್ ಒಳಗೆ. ಈಗ ನಿಜವಾಗ್ಲೂ ಮಲ್ಟಿಪ್ಲಿಕೇಶನ್ ಮಾಡೋದು ಹೆಂಗ ಅಂತ ನೋಡೋಣ. ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ನಾನು ನಿಮ್ಗೊಂದು ಎಕ್ಸಾಂಪಲ್ ತಗೊಳ್ತೀನಿ. ಇದು 2
ಕ್ರಾಸ್ 2 3 1 2 7 3 ಅಂತೇಳಿ ಒಂದು ಮ್ಯಾಟ್ರಿಕ್ಸ್ ಅದ. 8 ತಗೋದು 7 8 ಅಂತೇಳಿ ಒಂದು ಮ್ಯಾಟ್ರಿಕ್ಸ್ ಅದ. ಈ ಮ್ಯಾಟ್ರಿಕ್ಸ್ ಅನ್ನ ಬಿ ಮ್ಯಾಟ್ರಿಕ್ಸ್ ಜೊತೆಗೆ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗ್ಯದ. ಬಿ ಮ್ಯಾಟ್ರಿಕ್ಸ್ ಹೆಂಗದ ಅಂತಂದ್ರೆ ಇದು ನೋಡುದು, ಇದು 3 ಕ್ರಾಸ್ 2 ಆಗ್ಯದ. ಹಾಗಾದ್ರೆ ಬಿ ಮ್ಯಾಟ್ರಿಕ್ಸ್ ಹೆಂಗಿರ್ಬೇಕಪ್ಪ? ಬಿ ಮ್ಯಾಟ್ರಿಕ್ಸ್ ಹೆಂಗರ ಇರಲಿ 2 ರೋಸ್ ಮಾತ್ರ ಇರಬೇಕು. ನಿಮಗೆ ಕಾಲಮ್ಸ್ ಎಷ್ಟಾದ್ರೂ ಇರಲಿ, ಬೇಕಾದ್ರೆ 2 ಕ್ರಾಸ್ 2ನೇ ತಗೊಳ್ತೀನಿ. ನಮ್ಮ ಕಂಡೀಷನ್ ಏನ್ ಚೆಕ್ ಮಾಡ್ಬೇಕಾಗ್ಯದ ಅಂದ್ರೆ ಈ 3 ಸಾರಿ ತಪ್ಪು ಏನದು ನಮ್ಮ ಕಂಡೀಷನ್ ಏನಪ್ಪಾ ಅಂತಂದ್ರೆ ಇದು 2ನೇ, ಇದು ಕಂಡೀಷನ್ ಏನಂತಂದ್ರೆ ಈ 2 ಮತ್ತು ಈ 2 ಸಮ ಆಯ್ತೋ ಇಲ್ಲ ಚೆಕ್ ಮಾಡ್ಬೇಕು. ಸಮ ಆಯ್ತಾ? ಬರ್ತೈತಿ. ಹಾಗಿದ್ರೆ ಎಲಿಮೆಂಟ್ಸ್ ಏನಾರ ಇರಲಿ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಈ 1 5 0 2 ಅಂತ ತಿಳ್ಕೊಳ್ರಿ. ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡೋಣ. ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ನೀವೊಂದು ರೂಲ್ ನೆನ್ಪಿಟ್ಕೊಳ್ರಿ, ಹಿಂಗ್ ಹೋಗ್ಬೇಕು, ಹಿಂಗ್ ಬೀಳ್ಬೇಕು. ಹೆಂಗೆ? ಒಂದನೇ ಮ್ಯಾಟ್ರಿಕ್ಸ್ ಅಲ್ಲಿ ಹಿಂಗ್ ಹೋಗ್ಬೇಕು, ಎರಡನೇ ಮ್ಯಾಟ್ರಿಕ್ಸ್ ಅಲ್ಲಿ ಹಿಂಗ್ ಬೀಳ್ಬೇಕು. 7 ನೆನ್ಪಿಟ್ಕೊಳ್ರಿ. ತಿಳಿತಲ್ಲ? ಹಿಂಗಲ್ಲ, ಹಿಂಗ್ ಹೋಗಿ ಹಿಂಗ್ ಬೀಳೋದು. ಈ ಆರೋ ಮಾರ್ಕ್ ಅನ್ನ ಯಾವಾಗಲೂ ನೆನ್ಪಿಟ್ಕೊಳ್ರಿ. ಇದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಯೂಸ್ ಆಗ್ತದೆ. ಒಂದನೇ ಮ್ಯಾಟ್ರಿಕ್ಸ್ ಅಲ್ಲಿ ನೀ ಏನ್ ಮಾಡ್ಬೇಕಂತ ಹೇಳಿದೆ? ಒಂದನೇ ಮ್ಯಾಟ್ರಿಕ್ಸ್ ಒಳಗಡೆ ನೀನು ಹಿಂಗ್ ಹೋಗ್ಬೇಕು. ಅಂದ್ರ ಈ 2ಅನ್ನ ಈ 1ರ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು, ಈ 3ಅನ್ನ ಈ 0ದ್ರ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಅಂದ್ರೆ ಹಿಂಗ್ ಹೋಗಿ ಹಿಂಗ್ ಹೋಗ್ಬೇಕು. ಅರ್ಥಾತ್ ಅವು ಅಷ್ಟನ್ನು ಮಾಡಿ ಕೂಡಿಸಿ ಒಂದ್ ಕಡೆ ಬರಿಬೇಕು. ಈ ಸಿ ಅನ್ನೋ ಮ್ಯಾಟ್ರಿಕ್ಸ್ ಅನ್ನ ಫಸ್ಟ್ ಬರೆದು ಬಿಡ್ತೀನಿ ನಾ ಈಗ. ಸಿ ಅನ್ನೋ ಮ್ಯಾಟ್ರಿಕ್ಸ್ ಆರ್ಡರ್ ಏನಿರ್ತದ ಹೇಳ್ರಿ ನೋಡೋಣ. ಸಿ ಅನ್ನೋ ಮ್ಯಾಟ್ರಿಕ್ಸ್ ಆರ್ಡರ್ ಏನಿರ್ತದ? 3 ಇಂಟು 2 ಇರ್ತದ. ಅಂದ್ರೆ 3 ರೋಸು ಮತ್ತು 2 ಕಾಲಮ್ಸ್ ಇರ್ತದೆ. ಅಂದ್ರೆ ನಿನಗೆ ಇಲ್ಲಿ ಒಂದು, ಇಲ್ಲಿ ಒಂದು ವ್ಯಾಲ್ಯೂ, 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 ಹಿಂಗ್ ಬರ್ತೈತಿ ನಿಮ್ಗೆ ಮ್ಯಾಟ್ರಿಕ್ಸ್. ಗೊತ್ತಾಗ್ಬಿಡ್ಬೇಕು ನಿಮ್ಗೆ. ಅಂದ್ರೆ ರಿಸಲ್ಟ್ ಗೊತ್ತಾಯ್ತು ನಿಮ್ಗೆ ಹಿಂಗೆ ಬರ್ತದ ಅಂತೇಳಿ ಪಕ್ಕ ಆಗ್ಯದ, ನೀವು ಅದನ್ನ ಬರ್ಕೊಂತ ಹೋಗ್ಬೇಕು. ಹಂಗಾರೆ ಇಲ್ಲಿ ಒಂದನೇ ಎಲಿಮೆಂಟ್ ಒಳಗೆ ಏನ್ ಬರಿಬೇಕು? ಹಿಂಗ್ ಹೋಗಿ ಹಿಂಗ್ ಒಂದಲ್ಲ. ಹಾಗಾದ್ರೆ ಏನ್ ಬರ್ತೀನಿ ಅಂದ್ರೆ 2 ಇಂಟು 1 ಪ್ಲಸ್ ಇದನ್ನ ಬ್ರಾಕೆಟ್ ಹಾಕೋಬೇಕಾದ್ರೆ ಪ್ಲಸ್ 3 ಇಂಟು 0, 3 ಇಂಟು 0 ಬರೀಬೇಕು. ಹೆಂಗ? ಈ 2ನ ಈ 1 ಜೊತೆ ಮಲ್ಟಿಪ್ಲೈ ಮಾಡಿ ಪ್ಲಸ್ ಹಾಕಿ ಈ 3ಅನ್ನ ಈ 0ದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಅಲ್ಲೇ ಬರಿಬೇಕು, ಅದೇ ಜಾಗದಾಗ ಬರಿಬೇಕು. ತಿಳಿದ? ಹಾಗಾದ್ರೆ ಇಲ್ಲೇನ್ ಬರಿತೀನಿ ನೋಡು. ಇಲ್ಲೇನ್ ಬರಿಬೇಕಂದ್ರೆ ಮತ್ತೆ ಇದೇ ರೋನ ಈ ಕಾಲಮ್ ಜೊತೆಗೂ ಬರಿಬೇಕು. ಅವಾಗ 2ನ 5 ಜೊತೆಗೆ ಮಲ್ಟಿಪ್ಲೈ ಮಾಡು ಪ್ಲಸ್ 3ನ 2ದ್ರ ಜೊತೆಗೆ ಮಲ್ಟಿಪ್ಲೈ ಮಾಡು. ಎಲ್ಲೈತಿ 2? ಇಲ್ಲಿ ತಿಳಿತ? ಹಿಂಗ್ ಮಲ್ಟಿಪ್ಲೈ ಮಾಡು. ಹಂಗಾರೆ ಇಲ್ಲೇನ್ ಬರಿಬೇಕು ಹೇಳ್ರಿ ನೋಡೋಣ. ಈ ರೋನ ಈ ಕಾಲಮ್ ಜೊತೆಗೆ. ಹಾಗಾದ್ರ 1ಅನ್ನ 1 ಜೊತೆಗೆ ಮಲ್ಟಿಪ್ಲೈ ಮಾಡು ಮತ್ತು 2ಅನ್ನ 0 ಜೊತೆಗೆ ಮಲ್ಟಿಪ್ಲೈ ಮಾಡು. ಹಾಗಾದ್ರೆ ಇಲ್ಲಿ ಏನ್ ಬರ್ತದೆ ನೋಡು. 1ಅನ್ನ 5ದ್ರ ಜೊತೆಗೆ ಮಲ್ಟಿಪ್ಲೈ ಮಾಡು ಪ್ಲಸ್ 2ಅನ್ನ 2ದ್ರ ಜೊತೆಗೆ ಮಲ್ಟಿಪ್ಲೈ ಮಾಡು. ನೆಕ್ಸ್ಟ್ ಇಲ್ಲಿ ಏನ್ ಬರ್ತಿ? 7ಅನ್ನ 1ದ್ರ ಜೊತೆಗೆ ಮಲ್ಟಿಪ್ಲೈ ಮಾಡು ಮತ್ತೆ 8ಅನ್ನ 0ದ್ರ ಜೊತೆಗೆ ಮಲ್ಟಿಪ್ಲೈ ಮಾಡು. ನೆಕ್ಸ್ಟ್ ಇಲ್ಲಿ ಬಾ, 7ಅನ್ನ 5ದ್ರ ಜೊತೆಗೆ ಮಲ್ಟಿಪ್ಲೈ ಮಾಡು ಪ್ಲಸ್ 8ಅನ್ನ 2ದ್ರ ಜೊತೆಗೆ ಮಲ್ಟಿಪ್ಲೈ ಮಾಡು. ಈ ರೀತಿ ಮಾಡಬೇಕು. ಮಾಡಿದಾಗ ಬರ್ತಕ್ಕಂಥ ಆನ್ಸರ್ನ ಬರ್ಕೊಡ್ರಿ. 2 ಇಂಟು 1 ಪ್ಲಸ್ 0 2 ಬರ್ತದ. 10 ಪ್ಲಸ್ 6 16 ಆಗ್ತದ. ಇಲ್ಲಿ 1 ಬರ್ತದ. ಇಲ್ಲಿ 5 ಪ್ಲಸ್ 4 9 ಆಗ್ತದ. ಇದು 7 1 7 ಆಗ್ತದ. 7 5 35 ಪ್ಲಸ್ 16, 35 ಪ್ಲಸ್ 16 ಎಷ್ಟಾಗುತ್ತ? 35 16 11 1 4 41. ಇಲ್ಲಿ 41 ಬರ್ತದ. ದಿಸ್ ಇಸ್ ಯುವರ್ ಆನ್ಸರ್. ಅಂಡರ್ಸ್ಟುಡ್? ಅವು ತಾನಾಗಿ ಅಲ್ಲಿ ಕೂತ್ ಬಿಡ್ತಾವ. ಓಕೆನಾ? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡು. ಬೇಕಾದ್ರೆ 3 ಕ್ರಾಸ್ 3 ತಗೊಳ್ರಿ. ಒಂದು 1 1 0 0 0 1 1 2 1. ಇದನ್ನ ನೀವು ಮಲ್ಟಿಪ್ಲಿಕೇಶನ್ ಮಾಡ್ರಿ. 1 5 1 2 3 1 2 1 7 8 1. ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಆನ್ಸರ್ ತಗೊಂಬರ್ರಿ. ತಿಳಿತಾ? ನಿಮಗೆ ಬೇಕಾದ್ರೆ ಹಿಂಟ್ ಹೇಳ್ತೀನಿ, ಜಸ್ಟ್ ನೋಡ್ಕೊಡ್ರಿ. ಒಂದನೇ ರೋನ ಒಂದನೇ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿ ಒಂದ್ ಕಡೆಗೆ ಬರೀರಿ, ಪ್ಲಸ್ ಪ್ಲಸ್ ಹಾಕಿ. ಒಂದನೇ ರೋನ ಎರಡನೇ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿ
ಎರಡನೇ ಪಾಯಿಂಟ್ ಒಳಗೆ ಬರೀರಿ ಪ್ಲಸ್ ಪ್ಲಸ್ ಹಾಕಿ ಅದೇ ಒಂದನೇ ರೋನ ಮೂರನೇ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿ ಬರೀರಿ. ಇದು ಒಂದನೇ ರೋದು ಮುಗೀತು. ಎರಡನೇದಕ್ಕೆ ಬಾ. ಈಗ ಎರಡನೇದಕ್ಕೆ ಬಂದ್ರ ಈ ರೋನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡು, ಈ ರೋನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡು, ಈ ರೋನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡು. ಮುಗಿತಾ? ಮುಗೀತು. ನೆಕ್ಸ್ಟ್ ಬಾ. ಈಗ ಈ ರೋನ ಇದನ್ನ ಜೊತೆ ಮಲ್ಟಿಪ್ಲೈ ಮಾಡು, ಈ ರೋನ ಇವ್ರ ಜೊತೆ ಮಲ್ಟಿಪ್ಲೈ ಮಾಡು, ಈ ರೋನ ಇವ್ರ ಜೊತೆ ಮಲ್ಟಿಪ್ಲೈ ಮಾಡು. ಅರ್ಥ ಆಯ್ತಾ? ಹಂಗೆ ಮಾಡಿದಾಗ ಏನಾಗ್ತದೆ ನಿನಗ ಇಲ್ಲಿ 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 ಆನ್ಸರ್ಗಳು ಬರ್ತಾವೆ. ಇದನ್ನ ಮಾಡ್ರಿ, ಮಾಡಿ ಗ್ರೂಪ್ ಒಳಗೆ ಹಾಕ್ರಿ, ನಾವು ನಿಮಗೆ ಕರೆಕ್ಟ್ ಆನ್ಸರ್ಸ್ ಅನ್ನ ಕಳಿಸ್ತೇವೆ. ಅಂಡರ್ಸ್ಟುಡ್? ರೈಟ್. ದಿಸ್ ಈಸ್ ದ ಮಲ್ಟಿಪ್ಲಿಕೇಶನ್. ಇಲ್ಲಿ ಸ್ವಲ್ಪ ಚೆನ್ನಾಗಿ ನೋಡ್ರಿ. ಈ ರೋ ಮ್ಯಾಟ್ರಿಕ್ಸ್ ಅನ್ನ ಮತ್ತೆ ಕಾಲಮ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತೈತಿ? ಈಗ ನೋಡ್ರಿ, ಇದು ಎ ಅಂತಕ್ಕಂಥ ಒಂದು ಮ್ಯಾಟ್ರಿಕ್ಸ್ ಅಪ್ಪ. ಇದು ರೋ ಮ್ಯಾಟ್ರಿಕ್ಸ್. ಇದು ಹೆಂಗದ? ಇದು 5 x 1 ಅದ ಅಂತ ತಿಳ್ಕೊಳ್ರಿ. ಅಂದ್ರೆ 5 x ಅಂದ್ರೆ ಹಿಂಗೆ 5 ರೋಸ್ ಅದಾವ, ಒಂದು ಕಾಲಮ್ ಐತಿ. ಬಿ ಅನ್ನೋ ಮ್ಯಾಟ್ರಿಕ್ಸ್ ಒಂದದ. ಬಿ ಅನ್ನೋ ಮ್ಯಾಟ್ರಿಕ್ಸ್ ಹೆಂಗದ ಅಂತಂದ್ರೆ 1 x 5 ಅದ ಅಂತ ತಿಳ್ಕೊಳ್ರಿ. 1 x 5 ಅದ ಅಂದ್ರೆ 1 ರೋ ಅದ, 5 ಕಾಲಮ್ ಅದ. ಇವೆರಡು ಮಲ್ಟಿಪ್ಲೈ ಮಾಡೋದ್ರಿಂದ ಮಲ್ಟಿಪ್ಲೈ ಮಾಡಕ್ ಬರ್ತಿಲ್ಲ. ಫಸ್ಟ್ ನೋಡ್ರಿ, ರೋ ಮ್ಯಾಟ್ರಿಕ್ಸ್ ನ ಕಾಲಮ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಕ್ ಬರ್ತಿಲ್ಲ. ಇಲ್ಲಿ 1 ಅದ, ಇಲ್ಲಿ 1 ಅದ, ಸೇಮ್ ಅದ. ಹಂಗಾರೆ ಬರುವ ಮ್ಯಾಟ್ರಿಕ್ಸ್ ಏನಾಗಿರ್ತದ? ಬರುವ ಮ್ಯಾಟ್ರಿಕ್ಸ್ 5 x 5 ಆಗಿರ್ತದ. ಹುಷಾರಾಗಿ ನೋಡ್ಕೊಡ್ರಿ. ಇದು ಯಾವಾಗಿದು? ಎ ಕ್ರಾಸ್ ಬಿ ಮಾಡಿದಾಗ. ಅದೇ ನೀ ಬಿ ಕ್ರಾಸ್ ಎ ಮಾಡಕ್ ಬರ್ತದ ಇಲ್ಲ ನೋಡು, ಚೆಕ್ ಮಾಡು. ಬಿ ಕ್ರಾಸ್ ಎ ಮಾಡ್ಲಿಕ್ಕೆ ಬರ್ತದ? ಬಿ ಅಂತಕ್ಕಂಥ ಮ್ಯಾಟ್ರಿಕ್ಸಿಗೆ 1 x 5 ಅದ, ಎ ಅಂತಕ್ಕಂಥ ಮ್ಯಾಟ್ರಿಕ್ಸಿಗೆ 5 x 1 ಅದ, ಬರ್ತದ. ಇದು ಮತ್ತು ಇದು ಸೇಮ್ ಅದ. ದೇರ್ ಫೋರ್ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಿನಗೆ ಸಿ ಅನ್ನೋ ಮ್ಯಾಟ್ರಿಕ್ಸ್ ಬರ್ತದಲ್ಲ, ಅದು 1 x 1 ಇರ್ತದ. ಅದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಎರಡನೇದು ಏನಂತಂದ್ರ, ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ಎ ಕ್ರಾಸ್ ಬಿ ಮಾಡಕ್ ಬಂದಿತ್ತು ಅಂದ್ರ ಅದನ್ನ ಬಿ ಕ್ರಾಸ್ ಎ ಮಾಡಕ್ ಬರ್ತದ ಅಂತೇಳಿ ಏನ್ ರೂಲ್ ಇಲ್ಲ. ಬಿಕಾಸ್ ಈಗ ನಿನಗೆ ಎ ಅನ್ನೋದು 2 x 3 ಇತ್ತು ಅಂತ ತಿಳ್ಕೊ, ಬಿ ಅನ್ನೋದು 3 x 5 ಇತ್ತು ಅಂತ ತಿಳ್ಕೊ. ಇವೆರಡು ಮಲ್ಟಿಪ್ಲೈ ಮಾಡಕ್ ಬರ್ತದ? ಎಸ್, ಎ ಬಿ ಕ್ಯಾನ್ ಬಿ ಡನ್ ಬಿಕಾಸ್ ದಿಸ್ ಇಸ್ 3, ದಿಸ್ ಇಸ್ 3. ಬಟ್ ಬರುವ ಮ್ಯಾಟ್ರಿಕ್ಸ್ 2 x 5 ಆಗ್ತದ. ಅದೇ ನೀನು ಬಿ ಎ ಮಾಡಕ್ ಬರ್ತದನು? ಬಿ ಏನದ? 3 x 5 ಅದ, ಎ ಏನದ? 2 x 3 ಅದ. ಇದು ಈಕ್ವಲ್ ಇಲ್ಲ. ಹಂಗಾದ್ರೆ ಬಿ ಎ ಕೆನಾಟ್ ಬಿ ಡನ್. ಹಂಗಾದ್ರೆ ಎ ಬಿ ಮಾಡಕ್ ಬಂತು ಅಂದ್ರೆ ಬಿ ಎ ಬರ್ತದ ಅಂತ ಏನ್ ರೂಲ್ ಇಲ್ಲ. ಕೆಲವು ಸನ್ನಿವೇಶದೊಳಗೆ ಬಂದ್ರು ಬರ್ಬೋದು. ಈಗ ಅಕಸ್ಮಾತ್ ಎ 3 x 3 ಇತ್ತು, ಬಿನೂ 3 x 3 ಇತ್ತು ಅಂತಂದ್ರ ಅವಾಗ ನೀನು ಎ ಬಿನೂ ಮಾಡ್ಕೋ ಮತ್ತೆ ಬಿ ಎನೂ ಮಾಡ್ಕೋ, ಎರಡು ಬರ್ತದ. ಬಟ್ ಸೇಮ್ ವ್ಯಾಲ್ಯೂ ಇರ್ತಾವಂತನೂ ರೂಲ್ ಇಲ್ಲ. ಎ ಬಿ ವ್ಯಾಲ್ಯೂ ಮತ್ತು ಬಿ ಎ ವ್ಯಾಲ್ಯೂ ಮಲ್ಟಿಪ್ಲಿಕೇಶನ್ ಮಾಡಕ್ ಬಂದ ಮೇಲೆ ಎ ಬಿ ಈಕ್ವಲ್ ಟು ಬಿ ಎ ಆಗುತ್ತಂತನೂ ರೂಲ್ ಇಲ್ಲ. ಅಂಡರ್ಸ್ಟುಡ್? ಓಕೆ. ಫಸ್ಟ್ನೇದೇನು? ಎ ಕ್ರಾಸ್ ಬಿ ಬಂದಿತ್ತು ಅಂದ್ರೆ ಬಿ ಕ್ರಾಸ್ ಎ ಬರ್ತದ ಅಂತೇಳಿ ಏನು ರೂಲ್ ಇಲ್ಲ. ಅಕಸ್ಮಾತ್ ಎ ಕ್ರಾಸ್ ಬಿ ಮತ್ತು ಬಿ ಕ್ರಾಸ್ ಎ ಸೇಮ್ ಬಂದಿತ್ತು ಅಂತಂದ್ರೆ ಸೇಮ್ ಎಲಿಮೆಂಟು ಸೇಮ್ ಈಕ್ವಾಲಿಟಿ ಆಫ್ ದ ಮ್ಯಾಟ್ರಿಕ್ಸ್ ಆಗುತ್ತಾ ಅಂತೇಳಿ ಏನು ರೂಲ್ ಇಲ್ಲ. ಅಕಸ್ಮಾತ್ ಎ ಕ್ರಾಸ್ ಬಿ ಮತ್ತು ಬಿ ಕ್ರಾಸ್ ಎ ಮಾಡಕ್ಕೂ ಬಂತು ಮತ್ತು ಈಕ್ವಲ್ ಆಗಿತ್ತು ಅಂದ್ರೆ ಅವೆರಡು ಮ್ಯಾಟ್ರಿಕ್ಸ್ ಈಕ್ವಾಲಿಟಿ ಆಫ್ ದ ಮ್ಯಾಟ್ರಿಕ್ಸ್ ಅಂತ ನಾವು ಹೇಳ್ಬೋದು. ಅಂಡರ್ಸ್ಟುಡ್? ರೈಟ್. ದಿಸ್ ಇಸ್ ಒನ್ ಥಿಂಗ್. ಯಾವುದೇ ಮ್ಯಾಟ್ರಿಕ್ಸ್ ಅನ್ನ ಅದೇ ಮ್ಯಾಟ್ರಿಕ್ಸ್ ಜೊತೆಗೆ ಯಾವಾಗಲೂ ಮಲ್ಟಿಪ್ಲೈ ಮಾಡಕ್ ಬರ್ತದ. ಬಿಕಾಸ್ ಎ ಏನಾದ್ರು 2 x 3 ಇತ್ತು ಅಂತ ತಿಳ್ಕೊ, ಹಂಗಾರೆ ಇನ್ನೊಂದು ಮ್ಯಾಟ್ರಿಕ್ಸ್ ಏನದು? ಇನ್ನೊಂದು ಮ್ಯಾಟ್ರಿಕ್ಸು 3 ಅದು ಏನಾಗುತ್ತೆ 2 x 3 ಇತ್ತು ಅಂತ ತಿಳ್ಕೊ. ಹಾಗಾದ್ರೆ ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಕ್ ಬರ್ತದ? ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ಇಲ್ಲಿ 3 ಅದ, ಇಲ್ಲಿ 2 ಅದ, ಮಲ್ಟಿಪ್ಲಿಕೇಶನ್ ಮಾಡಕ್ ಬರಂಗಿಲ್ಲ. ಅಯ್ಯೋ, ಹಾಗಾದ್ರೆ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಅನ್ನ ತನ್ನದ್ರ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡಕ ಬರಂಗಿಲ್ಲ. ಯಾವಾಗ ಬರ್ತದ ಅಂತಂದ್ರ ಎ ಮತ್ತು ಎ ಅಂತಕ್ಕಂಥದ್ದು 3 x 3 ಇತ್ತು ಅಂದ್ರೆ ಇದನ್ನು 3 x 3ನೇ ಇರ್ತದ. ಅವಾಗ ನಿಮಗೆ ಮಲ್ಟಿಪ್ಲಿಕೇಶನ್ ಮಾಡಕ್ ಬರ್ತದ. ಅಂದ್ರೆ ಎ ಸ್ಕ್ವೇರ್ ಇಸ್ ಪಾಸಿಬಲ್ ಓನ್ಲಿ ವೆನ್ ದ ಮ್ಯಾಟ್ರಿಕ್ಸ್ ಈಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದ್ದಾಗ ಮಾತ್ರ ಎ ಸ್ಕ್ವೇರು, ಎ ಕ್ಯೂಬು ಅವೆಲ್ಲ ಬರ್ತಾವ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರಲಿಲ್ಲ ಅಂದ್ರೆ ಅವುಗಳದ್ದು ಎ ಸ್ಕ್ವೇರು, ಎ ಕ್ಯೂಬ್ಗಳು ಬರೋಂಗಿಲ್ಲ. ಅಂಡರ್ಸ್ಟುಡ್? ಓಕೆ. ಈ ರೀತಿ ಆ ಮೀನಿಂಗ್ ಅನ್ನ ನೀವು ಮಲ್ಟಿಪ್ಲಿಕೇಶನ್ ಮೀನಿಂಗ್ ಅನ್ನ ಸರಿಯಾಗಿ ತಿಳ್ಕೊಂಡ್ರಿ ಅಂದ್ರೆ ಅವುಗಳು ಕ್ವಶನ್ಸ್ ಜೊತೆಗೆ ನೀವು ಚೆನ್ನಾಗಿ ಆಟ ಆಡ್ತಾ ಹೋಗ್ಬೋದು. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ವಿಡಿಯೋದೊಳಗೆ ನಾವೇನ್ ಮಾಡೋಣ, ಕ್ವಶನ್ಸ್ ಚೆನ್ನಾಗಿ ಮಾಡ್ತಾ ಹೋಗ್ಬಿಡೋಣ. ರೈಟ್. ಥ್ಯಾಂಕ್ ಯು.